ನೀಟ್ ಕ್ವಶನ್ ಪೇಪರ್ ಲೀಕು, ಅದಾದ ನಂತರ ಹುಟ್ಟಿಕೊಂಡಂಥ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವ ಆನ್ಲೈನ್ ಅಭಿಯಾನ, ಅದು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುವ ಹಂತಕ್ಕೆ ಹೋಯಿತು. ಆ ಪ್ರತಿಭಟನೆಗೆ ಲಡಾಖ್ ಮೂಲದ ಪರಿಸರವಾದಿ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಬಂದು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು. ಇವತ್ತಿಗೆ 20 ದಿನ. 9.5 kg ತೂಕ ಕಡಿಮೆ ಆಗಿದೆ ಅವರು. ಕೋರ್ಟ್ಗೆ ಕೊಟ್ಟ ಅಫಿಡವಿಟ್ನಲ್ಲಿ ಸರ್ಕಾರ ಹೇಳಿದೆ, ನಾವು ಅವರ ಆರೋಗ್ಯ ಮಾನಿಟರ್ ಮಾಡ್ತಾ ಇದ್ದೀವಿ, 3 ಹಾಸ್ಪಿಟ್ಲ್ಗಳಿಗೆ ದಿನಕ್ಕೆ 2 ಸಲ ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ ಅಂತೆಲ್ಲ ಹೇಳಿದೆ, ಅಫಿಡವಿಟ್ನಲ್ಲಿದೆ. ಕೋರ್ಟ್ಗೆ ಯಾಕೆ ಹೋಯಿತು ವಿಷಯ ಅನ್ನೋದಕ್ಕೆ ಬರ್ತಿಲ್ಲ. 20ನೇ ದಿನದ ಪ್ರತಿಭಟನೆ. ಅದೇನಾಗುತ್ತೋ ಆಗಲಿ, ನಾನು ಉಪವಾಸ ಮುರಿಯೋದಿಲ್ಲ ಅಂತಿದ್ದಾರೆ ಅವರು. ನಿಮ್ಮ ಪಾಡಿಗೆ ನೀವು ಉಪವಾಸ ಮಾಡ್ಕೊಂಡಿರಿ, ನಮ್ಮ ಪಾಡಿಗೆ ನಾವು ಆಡಳಿತ ನಡೆಸ್ಕೊಂಡಿರ್ತೀವಿ ಅಂತಂದ್ರೆ ಎಷ್ಟು ದಿವಸ ಹೋಗೋದಿದೆ ಹಿಂಗೆ? ಬೇರೆ ಬೇರೆ ಕಾರಣಕ್ಕೆ ನಡೆದಂಥ ಉಪವಾಸ, ನಮ್ಮ ಜನರೇಷನ್ನಿನ ಉಪವಾಸಗಳನ್ನು ನೋಡಿದ್ದೀವಿ ನಾವು. ಅಲ್ಲಿ ಮಣಿಪುರದಲ್ಲಿ ಸಶಸ್ತ್ರ ಪಡೆಗಳ ವಿಶೇಷ ಕಾಯ್ದೆಯನ್ನು ತೆಗೆದು ಹಾಕಬೇಕು ಅಂತ ಒಂದು ಉಪವಾಸ ಆಯಿತು. ಇರೋಮ್ ಚಾನು ಶರ್ಮಿಳಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಆ್ಯಕ್ಟ್ ಅಂತಿತ್ತು ಮಣಿಪುರದಲ್ಲಿ. ಅದು ಸೈನ್ಯಕ್ಕೆ ವಿಶೇಷ ಅಧಿಕಾರ ಕೊಡ್ತಿತ್ತು. ಆ ಅಧಿಕಾರ ಬಳಸಿ ಲೋಕಲ್ ಜನರ ಮೇಲೆ ಸೈನ್ಯ ದೌರ್ಜನ್ಯ ಮಾಡ್ತಾ ಇದೆ, ಆ ಕಾಯ್ದೆ ವಾಪಸ್ ತೆಗಿಬೇಕು ಅಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು ಈ ಶರ್ಮಿಳಾ. 2000ನೇ ಇಸ್ವಿಯಲ್ಲಿ ಶುರುವಾಗಿದ್ದ ಉಪವಾಸ ಇದು. 2000ನೇ ಇಸ್ವಿ ನವೆಂಬರ್ 5ನೇ ತಾರೀಕು. 2016 ಆಗಸ್ಟ್ 9ನೇ ತಾರೀಕು ಇವರು ಉಪವಾಸ ಮುಗಿಸಿದ್ದು ಜೇನುತುಪ್ಪ ತುಟಿಗೆ ತಾವೇ ತಿನ್ನುವ ಮೂಲಕ. ಟೋಟಲ್ 5574 ದಿನಗಳ ಉಪವಾಸ ಸತ್ಯಾಗ್ರಹ. ಯಾವ ಸರ್ಕಾರನೂ ಬರಲಿಲ್ಲ, ಸರ್ಕಾರದ ಪ್ರತಿನಿಧಿಗಳು ಬರಲಿಲ್ಲ. ಒಂದು ಹಂತದಲ್ಲಿ ಇದು ನೀವು ಆತ್ಮಹತ್ಯೆ ಮಾಡ್ಕೋತಾ ಇದ್ರಿ, ಇಟ್ ಈಸ್ ಅ ಕ್ರೈಮ್ ಅಂತ ಹೇಳಿ ಹೊತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಮಲಗಿಸಿ ಮೂಗಿನ ನಳಿಕೆಯ ಮೂಲಕ ಆಹಾರ ಕೊಡೋದಕ್ಕೆ ಶುರು ಮಾಡಿದ್ರು. ಟು ಕೀಪ್ ಹರ್ ಅಲೈವ್, ಬದುಕಿರಲಿ ಅಂತ. ಅಂತಿಮವಾಗಿ ಶರ್ಮಿಳಾ ಅವರು ಇದು ಎಲ್ಲಿಗೂ ಹೋಗ್ತಾ ಇಲ್ಲ, ನಾನು ಪ್ರಜಾಪ್ರಭುತ್ವದ ದಾರಿಗೆ ಬರ್ತೀನಿ ಅಂಥೇಳಿ ಮಾಧ್ಯಮದ ಮುಂದೆ, ಜನರ ಮುಂದೆ ತಮ್ಮ ಉಪವಾಸ ಮುರಿದ್ರು. ಪ್ರಜಾಪ್ರಭುತ್ವದ ಮಾರ್ಗಕ್ಕೆ ಬರ್ತೀನಿ ಅಂದರೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ, ಪೀಪಲ್ ರಿಸರ್ಜೆನ್ಸ್ ಆ್ಯಂಡ್ ಜಸ್ಟಿಸ್ ಅಲಯನ್ಸ್ ಅಂತ ಒಂದು ಮಾಡ್ಕೊಂಡು ಎಲೆಕ್ಷನ್ಗೂ ನಿಂತ್ಕೊಂಡ್ರು ಅವರು. 90 ಓಟ್ ಬಿದ್ದು. 90. ಮಣಿಪುರದ ತೌಬಲ್ ಅನ್ನುವ ಕ್ಷೇತ್ರದಿಂದ ಶರ್ಮಿಳಾ ಕಂಟೆಸ್ಟ್ ಮಾಡಿದ್ರೆ 90 ಓಟ್ ಬಿದ್ದವು. ಅವರ ಕ್ಷೇತ್ರದಲ್ಲಿ ನೋಟಾಕ್ 143 ಬಿದ್ದಿದ್ವು. ಅಂದರೆ ನಾನು ಹಿಂಗೆ ಕಿಂಡಲ್ ಮಾಡ್ತಿದ್ದೀನಿ ಅನ್ಕೋಬೇಡಿ, ಆ್ಯಕ್ಚುಯಲ್ ರಾಜಕಾರಣವೇ ಬೇರೆ, ಆಕ್ಟಿವಿಸಮೇ ಬೇರೆ ಅಂತ. ರಾಜಕಾರಣನೇ ಬೇರೆ, ಆಕ್ಟಿವಿಸಮೇ ಬೇರೆ. 6 ವರ್ಷ ಉಪವಾಸ ಮಾಡಿದ್ರು. GD ಅಗರ್ವಾಲ್, ಪರಿಸರವಾದಿ ಮತ್ತು IITಯ ಮಾಜಿ ಪ್ರಾಧ್ಯಾಪಕ GD ಅಗರ್ವಾಲ್ ಗಂಗಾ ನದಿಯನ್ನು ಉಳಿಸೋದಕ್ಕೆ ಉಪವಾಸ ಸತ್ಯಾಗ್ರಹ ಮಾಡಿದ್ರು. 111 ದಿನ ಉಪವಾಸ. 2018 ಅಕ್ಟೋಬರ್ 11ನೇ ತಾರೀಕು ಸತ್ತೋಗ್ಬಿಟ್ರು. ಅವ್ರನ್ನೂ ಹೋಗಿ ಸರ್ಕಾರ ಮಾತಾಡಿಸ್ಲಿಲ್ಲ. ಏನೋ ಒಂದು ಭರವಸೆ ಕೊಟ್ಟು ಉಳಿಸಿಕೊಳ್ಳಬಹುದಾಗಿತ್ತವ್ರನ್ನ. ಇತ್ತೀಚಿನ ಉಪವಾಸಗಳಿವು. ಸೋನಂ ವಾಂಗ್ಚುಕ್ನವ್ರದ್ದು 20ನೆಯ ದಿನ. 111 ದಿನದ ಉಪವಾಸಕ್ಕೆ ಅಗರ್ವಾಲ್ ಮೃತಪಟ್ಟಿದ್ದರು. 6 ವರ್ಷದ ಉಪವಾಸ ಸತ್ಯಾಗ್ರಹವನ್ನು ಮಣಿಪುರದಲ್ಲಿ ಶರ್ಮಿಳಾ ಮುರಿದಿದ್ರು. ಹೀಗೆ 2 ದಿವಸ ನಡೆಸ್ಕೊಂಡು ಹೋಗೋದಕ್ಕಾಗತ್ತೆ. ಈಗ ಸೋನಂ ವಾಂಗ್ಚುಕ್ 20ನೇ ತಾರೀಕು ಸಂಸತ್ತಿಗೆ ಮುತ್ತಿಗೆ ಅಂತಿಲ್ಲ ಅವರು, ಅಲ್ಲಿಗೆ ಹೋಗಿ ನ್ಯಾಯ ಕೇಳೋಣ ಅಂತಿದ್ದಾರೆ. ಅಳಿಯ ಅಲ್ಲ, ಮಗಳ ಗಂಡ, ಹಾಗೆ ಆಗತ್ತದು. ಲಡಾಖ್ ಮೂಲದ ಪರಿಸರವಾದಿ, ಎಜುಕೇಷನಿಸ್ಟು ಸೋನಂ ವಾಂಗ್ಚುಕ್
3 Idiots ಸಿನಿಮಾ ಬಂತಲ್ಲ, ಇವ್ರ ಲೈಫ್ ಸ್ಟೋರಿ ಅಂತ ಭಾಳ ಚರ್ಚೆ ಆಯಿತು. ಇತ್ತೀಚೆಗೆ ಅಮೀರ್ ಖಾನ್ ಒಂದು ಪ್ರೆಸ್ ಮೀಟ್ ನೋಡ್ತಾ ಇದ್ದೆ. 3 Idiots ಸಿನಿಮಾ ಮಾಡಿ ಮುಗಿಸುವ ತನಕ ಸೋನಮ್ ವಾಂಗ್ಚುಕ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಅಂತಂದ್ರು ಅವರು. ಅಂದರೆ 3 Idiots ಸಿನಿಮಾಗೂ ಸೋನಮ್ ವಾಂಗ್ಚುಕ್ಕು ಸಂಬಂಧ ಇಲ್ಲ ಅಂತ ಅಮೀರ್ ಖಾನ್ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರು. ಮೂಲತಃ ಪರಿಸರವಾದಿ, ಲಡಾಖ್ ಪರಿಸರ ಸಂರಕ್ಷಣೆ, ಲಡಾಖ್ನ ಜನರಿಗೆ ಕುಡಿಯುವ ನೀರು ಅದೊಂದು ಕಾನ್ಸೆಪ್ಟ್ ಮಾಡಿದ್ರು ಅವರು. ಆ ಕಾರಣದಿಂದಾಗಿ ಜನಪ್ರಿಯರಾದವರು. ಬಳಕೆಯಲ್ಲಿರುವ ಈಗಾಗಲೇ ಅಸ್ತಿತ್ವದಲ್ಲಿರುವ ಶಿಕ್ಷಣ ಪದ್ಧತಿ ಸರಿ ಇಲ್ಲ ಅಂತ ಸೆಕ್ಮೋಲ್ ಅನ್ನುವಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದವರು. ಮ್ಯಾಗ್ಸೆಸ್ಸೆ ಪ್ರಶಸ್ತಿ ಬಂತವ್ರಿಗೆ. ಲಡಾಖ್ನ ಸ್ವಾಯತ್ತತೆಗಾಗಿ ಅನೇಕ ಸಲ ಹೋರಾಟ ಮಾಡಿದ್ದಾರೆ. ಅವರೀಗ 3 ಬೇಡಿಕೆಗಳನ್ನಿಟ್ಕೊಂಡು ಉಪವಾಸಕ್ಕೆ ಕೂತ್ಕೊಂಡಿರೋದು. ಒಂದು, ನೀಟ್ ಕ್ವಶನ್ ಪೇಪರ್ ಲೀಕ್ನ ಜವಾಬ್ದಾರಿ ಹೊತ್ಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿ. ಒಟ್ಟಾರೆ ನೀಟ್ ವ್ಯವಸ್ಥೆಯಲ್ಲೇ ಗಮನಾರ್ಹ ಬದಲಾವಣೆಗಳಾಗಬೇಕು. ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿ ಎಕ್ಸಾಮ್ ಅನೌನ್ಸ್ ಆಗಿದ್ದಕ್ಕೆ ಆಘಾತಗೊಂಡು ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ವಿಷಯ ಹೈಕೋರ್ಟಿಗೆ ಹೋಗಿದೆ. ಹೈಕೋರ್ಟ್ ಹೇಳ್ತು, ದೇಶದ ಪ್ರತಿಯೊಬ್ಬ ನಾಗರಿಕನ ಜೀವವು ಅತ್ಯಮೂಲ್ಯವಾದದ್ದು. ಸೋನಮ್ ವಾಂಗ್ಚುಕ್ ಆರೋಗ್ಯದ ಬಗ್ಗೆ ಸರ್ಕಾರ ನಿಗಾ ವಹಿಸಲಿ, ಅಗತ್ಯ ಬಿದ್ದರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಲಿ ಅಂತ ಡೆಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಅಫಿಡವಿಟ್ ಕೊಟ್ಟಿದ್ದಾರೆ. ನಿತ್ಯ ಸರ್ಕಾರದಿಂದಲೇ ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯ ತಪಾಸಣೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ನಿಗಾ ವಹಿಸಿದೆ. 2 ಸಲ ಆರೋಗ್ಯ ತಪಾಸಣೆ ಮಾಡೋದಕ್ಕೆ 3 ಹಾಸ್ಪಿಟಲ್ಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತ. ಈ ಮಧ್ಯೆ ವಿರೋಧ ಪಕ್ಷಗಳ ಅನೇಕ ನಾಯಕರುಗಳು ಬಂದು ಅವರನ್ನು ಮಾತಾಡಿಸಿದ್ರು. ಕೆಲವರು ಮನವಿ ಮಾಡಿಕೊಂಡರು, ಸಾಕಿದು ಈ ಸರ್ಕಾರಕ್ಕೆ ಸೌಜನ್ಯ ಇಲ್ಲ, ದಡ್ಡು ಬಿಡೋದು ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಈ ಸರ್ಕಾರ, ನೀವು ಉಪವಾಸ ಬಿಟ್ಟು ಬಿಡಿ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆ ನಂತರ ಅವ್ರು ಮಾತಾಡಿದ್ದಾರೆ. ಪವನ್ ಖೇರಾ ಮಾತಾಡಿದ್ದಾರೆ ನೋಡಿ, ಕಾಂಗ್ರೆಸ್ ನಾಯಕ. ಅರವಿಂದ್ ಕೇಜ್ರಿವಾಲ್ ಬಂದರು. ಸೋನಮ್ ವಾಂಗ್ಚುಕ್ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಗೆ ಬೆಂಬಲ ಸೂಚಿಸೋದಕ್ಕೆ ಅವ್ರೇನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಜಂತರ್ ಮಂತರ್ ಅರವಿಂದ್ ಕೇಜ್ರಿವಾಲ್ರಿಗೆ ಹೊಸ ಜಾಗ ಅಲ್ಲ. 2012ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವ ಮೂಮೆಂಟ್ ಏನು ಹುಟ್ಕೊಂತಲ್ಲ, ಅದನ್ನು ಸ್ಪಿಯರ್ ಹೆಡ್ ಮಾಡಿದ್ದೆ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಇತ್ಯಾದಿ. ಅಲ್ಲಿ ಉಪವಾಸ ಕೂತ್ಕೊಂಡಿದ್ದು ಅಣ್ಣಾ ಹಜಾರೆ. ಜಾಗ ತೋರಿಸಿ ಹೇಳಿದರು, ಇಲ್ಲೇ ಎದುರುಗಡೆ ಅಣ್ಣಾ ಹಜಾರೆ ಕೂತ್ಕೊಂಡಿದ್ದು ಅಂತ. 2012 3 ವರ್ಷಗಳ ನಂತರ ಆಗಿನ ಅಹಂಕಾರಿ ಸರ್ಕಾರ ಬಿದ್ದು ಹೋಯಿತು ಅಂದರು. ಇವರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮಾಡಿದಾಗ ಯಾರ ಸರ್ಕಾರ ಇತ್ತು? ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದರು. ತುಂಬ ಅಹಂಕಾರ ಇತ್ತು ಆಗಿನ ಸರ್ಕಾರಕ್ಕೆ. ಇಂಥದ್ದು ಪ್ರತಿಭಟನೆಗೆ ಸರ್ಕಾರ ಬಿದ್ದು ಹೋಯಿತು ಅಂದರು ಅವರು. ಮಜಾ ಅಲ್ಲ ಇತಿಹಾಸ. ಇದೇ ಅರವಿಂದ್ ಕೇಜ್ರಿವಾಲು ಅದೇ ವೇದಿಕೆಯ ಮೇಲೆ ನಿಂತ್ಕೊಂಡು ಈ ದೇಶದ ಭ್ರಷ್ಟ ರಾಜಕಾರಣಿಗಳ ಪಟ್ಟಿ ಹೇಳ್ತೀನಿ ನಾನು ಅಂಥೇಳಿ ಒಂದರ ನಂತರ ಒಂದರಂತೆ ಹೆಸರುಗಳನ್ನು ಹೇಳಿದ್ರು. ಸೋನಿಯಾ ಗಾಂಧಿ ಅವರ ಹೆಸರು ಹೇಳಿದರು, ಇಷ್ಟೆಲ್ಲ ಕಾಂಗ್ರೆಸ್ ನಾಯಕರುಗಳ ಹೆಸರು ಹೇಳಿದ್ರು. ತಮ್ಮದೇ ರಾಜಕೀಯ ಪಕ್ಷ ಸ್ಥಾಪನೆ ಆದಮೇಲೆ ಮತ್ತೆ ಹೋಗಿ ಅವ್ರ ಜೊತೆಗೆ ಸೇರಿಕೊಂಡು ಅಲಯನ್ಸ್ ಪಾರ್ಟ್ನರ್ ಆದರು. ಈಗ ಬಂದು ಅಹಂಕಾರಿ ಸರ್ಕಾರ ಇತ್ತು ಆವಾಗ ಬಿದ್ದೋಯ್ತದು ಅಂತಿದ್ದಾರೆ. ಅಹಂಕಾರಿ ಸರ್ಕಾರ ಬಿದ್ದೋಯ್ತು ಅಂತ. ನನಗೆ ಆಮ್ ಆದ್ಮಿ ಪಕ್ಷದ ನಾಯಕರು ಪ್ರತಿ ಹೇಳಿಕೆ ಕೊಟ್ಟಾಗಲೂ ಇವರು INDA ಮೈತ್ರಿಕೂಟದಲ್ಲಿ ಹೊರಗೆ ಬಂದಿದ್ದಾರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅಣ್ಣಾ ಹಜಾರೆ ಅವರು ಉಪವಾಸ ಮುರಿದಾಗಿನ ದೃಶ್ಯ ಆಯಿತು. ಮಕ್ಕಳು ಎಳನೀರು ಕುಡಿಸಿದ್ರು ಅವರಿಗೆ. ಇಲ್ಲಿಗೂ ಬಂದು ಸರ್ಕಾರದ ಪ್ರತಿನಿಧಿಗಳು ಯಾರೂ ಮಾತುಕತೆ ನಡೆಸ್ತಿಲ್ಲ. ಐ ಥಿಂಕ್ ಸೋನಿಯಾ ಗಾಂಧಿ ಅವರು ಕರೆಸ್ಕೊಂಡಿದ್ರು ಅನಿಸುತ್ತೆ. ಅಣ್ಣಾ ಹಜಾರೆ ಅವ್ರನ್ನ ಕರೆಸ್ಕೊಂಡು ನಿಮ್ಮ ಬೇಡಿಕೆಗಳ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಉಪವಾಸ ನೀವು ಕೈ ಬಿಡಬೇಕು ಅಂದಮೇಲೆ ಅವರು ಬಂದು ಮಕ್ಕಳ ಕೈಯಲ್ಲಿ ಎಳ್ನೀರು ಜೇನುತುಪ್ಪ ಕುಡಿದು ಉಪವಾಸ ಮುರಿದಿದ್ರು. ಡಿಂಪಲ್ ಯಾದವ್ ಸಮಾಜವಾದಿ ಪಕ್ಷದ ಸಂಸದೆ, ಅಖಿಲೇಶ್ ಯಾದವ್ ಪತ್ನಿ, ಅವರು ಬಂದಿದ್ದರು. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ಇದು ಜಂತರ್ ಮಂತರ್ನಲ್ಲಿ ನಡೀತಾ ಇರುವ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಮತ್ತು ಸೋನಮ್ ವಾಂಗ್ಚುಕ್ ಅವರ ಉಪವಾಸಕ್ಕೆ ಸಂಬಂಧಿಸಿದ ಸುದ್ದಿ. ಇನ್ನು ಹೊರತುಪಡಿಸಿನೂ ಈ ಉಪವಾಸ ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ. ಸ್ಟ್ಯಾಂಡಪ್ ಕಾಮಿಡಿಯನ್ ಕುನಾಲ್ ಕಾಮ್ರಾ ಬಂದು ಮಾತಾಡಿದ್ರು. ನಂದಿತಾ ನರೇನ್ ಹೋರಾಟಗಾರ್ತಿ, ಅವ್ರು ಬಂದು ಹಾಡಾಡಿದ್ರು. ಪ್ರಕಾಶ್ ರಾಜ್ ಹೋಗಿದ್ರು.
ಇವರು ಆಡಿರುವ ಮಾತುಗಳು ಬೇರೆ ಇದೆ ಚರ್ಚೆ. ಕುನಾಲ್ ಕಾಮ್ರಾ ಸೀತಾನ ಗಂಡನ ಹೆಸರು ಹೇಳ್ಕೊಂಡು ನೀತಾನ ಗಂಡನಿಗೆ ಕೆಲಸ ಮಾಡೋ ಜನ ಇವರು ಅಂತಂದರು. ಸೀತಾನ ಗಂಡ ಯಾರು? ರಾಮ. ನೀತಾನ ಗಂಡ ಅಂತ ಆತ ಹೇಳ್ತಾ ಇದ್ದದ್ದು ನೀತು ಅಂಬಾನಿ. ಯಾರು ಒಪ್ಕೊಳ್ಳಿ ಬಿಡ್ಲಿರಿ, ಅಲ್ಲಿ ಪ್ರಧಾನಿಯಾಗಿ ಮೋದಿ ಕುಳಿತಿದ್ದಾರೆ. ಇತ್ತೀಚಿನ ತಲೆಮಾರು ನೋಡ್ತಾ ಇರೋ ಅತ್ಯಂತ ಜನಪ್ರಿಯ ನಾಯಕ. ಇಂದಿರಾ ಗಾಂಧಿ ಇಷ್ಟೇ ಜನಪ್ರಿಯತೆಯನ್ನು ಅನುಭವಿಸಿದ್ದರು. ನಮಗೆ ಗೊತ್ತಿಲ್ಲ ಇಂದಿರಾ ಗಾಂಧಿ ಆಡಳಿತ, ನಾವು ಹುಟ್ಟಿರಲಿಲ್ಲ ಇನ್ನೂ ಅವಾಗ. ಇಷ್ಟೇ ಜನಪ್ರಿಯತೆಯನ್ನು ಇಂದಿರಾ ಗಾಂಧಿ ಅನುಭವಿಸಿದ್ರು. ಅದಾದ ನಂತರ ಮೋದಿ ಬಂದು ಕೂತ್ಕೊಂಡಿದ್ದಾರೆ. ಹಿ ಈಸ್ ಎಂಜಾಯಿಂಗ್ ಪಾಪ್ಯುಲಾರಿಟಿ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಪ್ರೂವಲ್ ರೇಟಿಂಗ್ ಅಂತ ತಗೊಂಡ್ರೆ ಹಿ ಈಸ್ ಡೂಯಿಂಗ್ ಗುಡ್. ಇವತ್ತಿನ ಕಾಲದಲ್ಲಿನ ಈ ಸೋಷಿಯಲ್ ಮೀಡಿಯಾ ಎಲ್ಲವೂ ಮೋದಿ ಜೈ ಜೈ ಅಂತವೆ. ಅಂಥ ವ್ಯಕ್ತಿಯ ವಿರುದ್ಧ ಅಥವಾ ಅಂಥ ವ್ಯಕ್ತಿಯ ಪಾಲಿಸಿಗಳ ವಿರುದ್ಧ ಒಂದು ಆಂದೋಲನ ಕಟ್ಟಿ ನಿಲ್ಲಿಸಬೇಕು ಅಂದರೆ ಅದು ಸ್ವಲ್ಪ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸ ಮಾಡುವಾಗಲೂ ಹೆಜ್ಜೆ ತಪ್ಪಬಾರ್ದು ನೋಡಿ. ಕುನಾಲ್ ಕಾಮ್ರಾ ಬಂದು ಸೀತಾನ ಗಂಡನ ಹೆಸರು ಹೇಳಿ ನೀತಾನ ಗಂಡನ ಕೆಲಸ ಮಾಡೋರು ಅಂತಂದಾಗ ಅಲ್ಲಿ ನಿಂತ್ಕೊಂಡ ಜನ ಚಪ್ಪಾಳೆ ಹೊಡಿತಾರಲ್ಲ, ನೋಡಿದವ್ರಿಗೆ ಏನು ಅನ್ಸುತ್ತೆ ಅದನ್ನು? ನೀಟ್ ಎಕ್ಸಾಮ್ ಲೀಕೇಜ್ ವಿರುದ್ಧ ಮಾತಾಡ್ರಯ್ಯ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಮಾತಾಡ್ರಯ್ಯ, ರಾಮ ಸೀತೆಯನ್ನು ಕಟ್ಕೊಂಡು ಏನಾಗಬೇಕು? ಅಂದರೆ ಇದೇ ಕಾಕ್ರೋಚ್ ಜನತಾ ಪಾರ್ಟಿಯ ಸೆಕೆಂಡ್ ಇನ್ ಕಮಾಂಡ್ ಅನ್ಸುತ್ತೆ, ಆ ಮೀಸೆ ಇಲ್ಲದೆ ಇರೋ ಹುಡುಗ ಪಕ್ಕದಲ್ಲಿದ್ದಾರೆ ನೋಡಿ, ಆತ ಮಾತಾಡ್ತಾ ಇರೋದು ಒಂದು ವಿಡಿಯೋ ನೋಡಿದೆ ನಾನು. ಯಾಕೆ ಸರ್ಕಾರ ನಮ್ಮ ಪ್ರತಿಭಟನೆಯನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅಂದರೆ ಇಲ್ಲಿ ಜಾಸ್ತಿ ಜನ ಬಂದು ಸೇರ್ತಾ ಇಲ್ಲ. ಇಲ್ಲೊಂದು 20,000 ಜನ ಪ್ರತಿಭಟನೆಗೆ ಬಂದು ಸೇರಿದರೆ ಸರ್ಕಾರ ನಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ತಿತ್ತು ಅಂತ ವೇದಿಕೆಯ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾನಾತ. ಕರೆಕ್ಟ್, ಅದು ಕರೆಕ್ಟು. ಜನ ಯಾಕೆ ಬರ್ತಿಲ್ಲ? ಚಳುವಳಿಯ ಇಂಟೆನ್ಷನ್ ಬಗ್ಗೆ ಡೌಟ್ ಬರುತ್ತ್ರಿ. ಸೋನಂ ವಾಂಗ್ಚುಕ್ ಅವರ 3 ಬೇಡಿಕೆಗಳಿದಾವಲ್ಲ, ಹೋಲ್ ಹಾರ್ಟೆಡ್ಲಿ ಐ ಸಪೋರ್ಟ್ ಇಟ್, ಹೋಲ್ ಹಾರ್ಟೆಡ್ಲಿ. ನೀಟ್ ಎಕ್ಸಾಮ್ ಅಧ್ವಾನ ಆಗಿದ್ಯಾಕೆ? ಅದಕ್ಕೆ ಕಾರಣರಾದವರೆಲ್ಲರದು ತಲೆದಂಡ ಆಗಬೇಕು. ನೆಕ್ಸ್ಟ್ ಇಯರ್ ಆನ್ವರ್ಡ್ಸ್ ಹಿಂಗಾಗೋದಿಲ್ಲ ಅನ್ನುವ ಗ್ಯಾರಂಟಿ ಜನರಿಗೆ ಸಿಗಬೇಕು. ಯಾರೋ ಮಾಡಿದ ತಪ್ಪಿಗೆ ಮನೇಲಿ ನೇಣ ಕಣ್ ಸತ್ತೋದವಲ್ಲ ಮಕ್ಕಳು, ಪ್ರಾಣ ಅಂತೂ ವಾಪಸ್ ತಂದು ಕೊಡೋದಕ್ಕಾಗೋದಿಲ್ಲ. ಮಕ್ಕಳಿಗೆ ಪರಿಹಾರ, ಮಕ್ಕಳ ಕುಟುಂಬದವ್ರಿಗೆ ಪರಿಹಾರ ಕೊಡಬೇಕು. ಹಿ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಆ ವೇದಿಕೆಯ ಮೇಲೆ ನಿಂತ್ಕೊಂಡು ಪ್ರಕಾಶ್ ರಾಜ್ ಬಂದು ಅವರು ಜೈ ಶ್ರೀರಾಮ್ ಅಂದರೆ ನಾನು ಜೈ ಸಂವಿಧಾನ ಅಂತೀನಿ, ಬಸ್ ನಾಮ ರಹೇಗ ಅಲ್ಲಾಕ ಅಂತ ಯಾರೋ ಆ್ಯಕ್ಟಿವಿಸ್ಟ್ ಹಾಕಿ ಹಾಡು ಹಾಡ್ತಾರೆ ಅವರು, ನಂದಿತಾ ನರೇನ್ ಅಂತ ಹಾಡು ಹಾಡ್ತಾರೆ, ಬಸ್ ನಾಮ ರಹೇಗ ಅಲ್ಲಾಕ. ಇದಕ್ಕೇನಂತೀರಿ? ಅಂದರೆ ಬಿ ಜೆ ಪಿಯ ಎಕೋಸಿಸ್ಟಮ್ಮು ಅದರ ವಿರುದ್ಧ ಚಳುವಳಿ ರೂಪಿಸುವವರೆಗೆ ಇರಬೇಕಾದ ಎಕ್ಸ್ಟ್ರಾ ಕಾಷನ್ ಅದು. ಜೊತೆಗೆ ಯಾರನ್ನು ಕರ್ಕತೀವಿ ಅನ್ನೋದ್ರ ಬಗ್ಗೆ ತುಂಬ ಸೆಲೆಕ್ಟಿವ್ ಆಗಿರಬೇಕು, ಬಹಳ ಸೆಲೆಕ್ಟಿವ್ ಆಗಿರಬೇಕು. ಅಣ್ಣಾ ಹಜಾರೆ ಪ್ರತಿಭಟನೆ ಕೂತ್ಕೊಂಡ್ರು, ಇದೇ ಅರವಿಂದ್ ಕೇಜ್ರಿವಾಲ್ ಇದ್ರು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ರಾಜಕೀಯ ಪಕ್ಷಗಳಿಗೆ ಸೇರಿದವರು ಯಾರೂ ನಮ್ಮ ವೇದಿಕೆ ಹತ್ರಕ್ಕೂ ಬರಬೇಡಿ ಅಂದ್ಬಿಟ್ರು. ವೇದಿಕೆ ಹತ್ರಕ್ಕೂ ಬರಬೇಡಿ ನಮಗೆ ಅಂದರು. 12 ದಿನಗಳ ಉಪವಾಸ ದೇಶ ತುಂಬ ಒಂದು ಸಂಚಲನ ಮಾಡಿಬಿಡ್ತು ನೋಡಿ, ದೇಶ ತುಂಬ ಒಂದು ಸಂಚಲನ. ಹಾಗೆ ಬಸ್ ನಾಮ ರಹೇಗ ಅಲ್ಲಾಕ 1979ರಲ್ಲಿ ಪಾಕಿಸ್ತಾನದಲ್ಲಿ ಫೈಜ್ ಅಹಮದ್ ಫೈಜು ಮಿಲಿಟರಿ ಡಿಕ್ಟೇಟರ್ಶಿಪ್ ವಿರುದ್ಧ ಬರೆದಂಥ ಹಾಡದು. ಏನದು ಟೋಟಲ್ ಮೀನಿಂಗ್ ಏನಿದೆ? ನೀವೆಲ್ಲ ಹಾಳಾಗಿ ಹೋಗ್ತೀರಿ, ಅಲ್ಲಾ ಒಬ್ಬನೇ ಉಳ್ಕೊಳ್ಳೋದು, ಅಲ್ಲಾನ ಹೆಸರು ಒಂದೇ ಉಳ್ಕೊಳ್ಳೋದು ಅಂತ. ಅದನ್ನು ತಂದು ದಿಲ್ಲಿಯ ಜಂತರ್ ಮಂತರ್ನ ಪ್ರತಿಭಟನೆಯ ವೇದಿಕೆಯ ಮೇಲೆ ಹಾಡ್ತೀರಿ. ನೀವು ಹಾಡೋದಕ್ಕಿಂತ ಮುಂಚೆ ಪ್ರಕಾಶ್ ರಾಜ್ ಬಂದು ಜೈ ಶ್ರೀರಾಮ್ ಅಂತ ಅವರಂದರೆ ಜೈ ಸಂವಿಧಾನ ಅಂತ ನಾನು ಅಂತೀನಿ ಅಂದು ಹೋಗ್ತಾರೆ. ಆ ಕುನಾಲ್ ಕಾಮ್ರಾ ಬಂದು ಸೀತಾನ ಗಂಡ ನೀತಾನ ಗಂಡ ಅಂತ ಮಾತಾಡ್ತಾರೆ. ಪೊಲಿಟಿಕಲಿ ಒಂದು ಚಳುವಳಿ ಚಾಲೆಂಜ್ ಆಗತ್ತೆ ನಮಗೆ ಅಂತ ಅನ್ನಿಸದ ಹೊರತು ಈಗಿನ ಸರ್ಕಾರ 1 ಸೆಂಟಿಮೀಟ್ರು ಕದಲೋದಿಲ್ಲ, ತಿಳ್ಕೊಂಬಿಡಿ. ಈಗಿನ ಕೇಂದ್ರ ಸರ್ಕಾರ 1 ಸೆಂಟಿಮೀಟ್ರು ಕದಲೋದಿಲ್ಲ. ಅವರು ರೈತ ಹೋರಾಟ ನಡೀತಾ ಇತ್ತು, ಇದೇ ಎಕೋಸಿಸ್ಟಮ್ ಹೋಗಿ ನಿಂತರೂ ರೈತ ಪ್ರತಿನಿಧಿಗಳನ್ನು ಕರೆದು ಮಾತಾಡಿಸ್ಲಿಲ್ವಾ?
ನಿಮ್ಮ ಬೇಡಿಕೆ ಅದಿದೆ, ಅದರ ಬದಲು ಇದನ್ನು ಮಾಡ್ಕೊಳ್ಳಿ, ಅದನ್ನು ಮಾಡ್ಕೊಳ್ಳಿ. ಫೈನಲಿ ಅವ್ರು ಯಾವುದಕ್ಕೂ ಒಪ್ಪೋದಿಲ್ಲ ಅಂದಾಗ ಬೇಡ ಬಿಡಿ, ಹಂಗಿದ್ರೆ ಆ ಕೃಷಿ ಕಾನೂನನ್ನೇ ವಾಪಸ್ ತಗೊಂಡ್ಬಿಡ್ತೀವಿ ಅಂತ. ಅಪರೂಪದಲ್ಲಿ ಅಪರೂಪ ರೀ ಮೋದಿ ಒಂದು ಹೆಜ್ಜೆ ಮುಂದಿಟ್ಟಿದ್ದು ವಾಪಸ್ ಹಿಂತಗೊಂಡಿದ್ದು. ರೈತ ಹೋರಾಟದಲ್ಲಿ ಆಗಲಿಲ್ವ ಅದು? ಪೊಲಿಟಿಕಲಿ ಚಾಲೆಂಜ್ ಆಗುತ್ತೆ ಅನ್ನುವ ಕಾರಣಕ್ಕೆ CAA-NRC ವಿರುದ್ಧನೂ ನಡೀತಪ್ಪ ಶಾಹಿನ್ಬಾಗ್ನಲ್ಲಿ ತಿಂಗಳಾನುಗಟ್ಟಲೆ ನಡೀತು. ಇದು ಎಷ್ಟು ದಿವಸ ನಡೆಯುತ್ತೆ, ಅಷ್ಟು ದಿವಸ ನಮಗೆ ಪೊಲಿಟಿಕಲಿ ಲಾಭನೇ ಅಂತ ಅರ್ಥ ಆಗಿತ್ತು ಬಿ ಜೆ ಪಿಯವ್ರಿಗೆ. ಏನಾರು ಮಾಡಿದ್ರ ಅದ್ರ ಬಗ್ಗೆ ನಾವು ಮಾಡ್ಕೊಳ್ಳಿ, ನೀವೇನು ಮಾಡ್ತಿರೋ ಅಂತ. ಆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ 55 ಜನ ಸತ್ತು, ಅದಕ್ಕೆ ಕಾರಣರಾದವ್ರನ್ನ ಒಳಗಾಕಿ ಅವರ ಪೈಕಿ ಇನ್ನೂ ಅನೇಕರ ಜೈಲಿನಲ್ಲೇ ಕೂತ್ಕೊಂಡು ಎಲ್ಲ ಆಗಿದೆ. ಒಂದು ಚಳವಳಿ ಕಟ್ಟುವಾಗ ಸಣ್ಣ ಇತಿಹಾಸದ ಅಧ್ಯಯನ ಬೇಕಾಗುತ್ತೋ ಏನೋ. ದೇಶ ಸಂಭ್ರಮಿಸಬೇಕಾದಂಥ ಸುದ್ದಿ, ನಿಜವಾಗಲೂ ಸಂಭ್ರಮಿಸಬೇಕಾದ ಸುದ್ದಿನೇ. ಮೊಟ್ಟ ಮೊದಲ ಹೈಡ್ರೋಜನ್ ಟ್ರೈನ್ ಇವತ್ತು ತನ್ನ ಸರ್ವಿಸ್ ಶುರು ಮಾಡ್ತು. ದಿಸ್ ಇಸ್ ದ ಫ್ಯೂಚರ್ ಆಫ್ ಎನರ್ಜಿ ನೋಡ್ರಿ. ಹರಿಯಾಣದಲ್ಲಿ ಜಿಂದ್ನಿಂದ ಸೋನಿಪತ್ ತನಕ 90 ಕಿಲೋಮೀಟರ್ ಓಡಾಡುತ್ತೆ. ಈ ಮಾರ್ಗದಲ್ಲಿ ಓಡಾಡುತ್ತೆ ಹೈಡ್ರೋಜನ್ ಟ್ರೈನ್. ಭಾರತೀಯ ರೈಲ್ವೆ ಮತ್ತು ರಿಸರ್ಚ್ ಡಿಸೈನ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ RDSO ಅಭಿವೃದ್ಧಿಪಡಿಸಿರುವಂಥ ಟ್ರೈನ್ ಇದು. ಈ ಟ್ರೈನಿಗೆ ಎಂಜಿನ್ ಇರುತ್ತಲ್ಲ, ಹಂಗಿದ್ರೆ ಇದರದ್ದು ಹಾರ್ಟು ಫ್ಯೂಯಲ್ ಸೆಲ್ ಸಿಸ್ಟಮ್ಸ್. ಅದನ್ನು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ನವರು ಅಭಿವೃದ್ಧಿ ಮಾಡಿದ್ದಾರೆ. ಹೈಡ್ರೋಜನ್ ಟ್ರೈನ್ ಜಪಾನ್, ಚೀನಾ, ಅಮೇರಿಕಾ 3 ದೇಶದ ಹತ್ರ ಇದ್ದಾವೆ. ನೆಕ್ಸ್ಟ್ ಭಾರತ. ಈಗ ಜಪಾನ್, ಚೀನಾ ಮತ್ತು ಅಮೇರಿಕಾದ ಬಳಿ ಇರುವ ಹೈಡ್ರೋಜನ್ ಟ್ರೈನಿಗಿಂತಲೂ ಮೋಸ್ಟ್ ಪವರ್ಫುಲ್ ಭಾರತದ ಹತ್ರ ಇದೆ. ಆ್ಯಂಡ್ ನಮ್ಮ ದೇಶದ ವಿಜ್ಞಾನಿಗಳು ಎಲ್ಲವನ್ನೂ ಕಡಿಮೆ ಖರ್ಚಿನಲ್ಲಿ ಮಾಡೋದರಲ್ಲಿ ಎಕ್ಸ್ಪರ್ಟು. ಅದೇನೋ ನಮ್ಮ ಇಸ್ರೋ ವಿಜ್ಞಾನಿಗಳು ಮಾಡಿದ ಮಂಗಳಯಾನ ಇತ್ತಲ್ಲ, ಅದು ಹಾಲಿವುಡ್ ಸಿನಿಮಾದ ಬಜೆಟ್ಗಿಂತಲೂ ಕಡಿಮೆ ಖರ್ಚಿನಲ್ಲಾಗಿತ್ತು. ಪರ್ ಕಿಲೋಮೀಟರ್ ಆ ಮಂಗಳಯಾನ ಮಾಡಿದಂಥ ಪರ್ ಕಿಲೋಮೀಟರ್ ಖರ್ಚು ಲೆಕ್ಕ ಹಾಕಿದ್ರೆ ಆಟೋಗಿಂತ ಕಡಿಮೆ ಬಿದ್ದಿತ್ತದು. ವಿಜ್ಞಾನಿಗಳು ಎತ್ತಿದ ಕೈ. ಹೈಡ್ರೋಜನ್ ಟ್ರೈನ್ ಕೂಡ ಅಷ್ಟೇ. ಜಪಾನ್ 250 ಕೋಟಿ ಖರ್ಚು ಮಾಡಿದೆ ಇಂಡಿಯನ್ ಕರೆನ್ಸಿಲಿ ಹೇಳೋದಾದರೆ. ಚೀನಾ 985 ಕೋಟಿ ಖರ್ಚು ಮಾಡಿದೆ. ಅಮೇರಿಕ 1800 ಕೋಟಿ ಖರ್ಚು ಮಾಡಿದೆ. ಇಂಡಿಯಾ ಖರ್ಚು ಮಾಡಿರೋದು 136 ಕೋಟಿ. ಡಿಫ್ರೆನ್ಸ್ ಏನು ನಾರ್ಮಲ್ ಟ್ರೈನಿಗೂ ಇದಕ್ಕೂ? ರೈಲ್ವೆ ಬಂದಾಗ ಕಲ್ಲಿದ್ದಲು ಹಾಕಿ ನೀರು ಕುದಿಸಿ ಅದರ ಆವಿಯಲ್ಲಿ ಟ್ರೈನ್ ಹೋಗ್ತಾ ಇತ್ತು. ಅದಾದ ಮೇಲೆ ಡೀಸೆಲ್ ಎಂಜಿನ್ಗಳು ಬಂದವು. ಅದಾದ ಮೇಲೆ ಎಲೆಕ್ಟ್ರಿಫಿಕೇಷನ್ ದೊಡ್ಡ ಮಟ್ಟದಲ್ಲಾಯಿತು. ಅವು 3 ರೀತಿಯ ಇಂಧನಗಳು ಟ್ರೈನ್ ಬಳಸಿದ್ದು. ಇದು 4ನೆಯ ರೀತಿಯ ಇಂಧನ. ಇದಕ್ಕೆ ಕಲ್ಲಿದ್ದಲು ಹಾಕಬೇಕಾಗಿಲ್ಲ, ಡೀಸೆಲ್ ಹಾಕಬೇಕಾಗಿಲ್ಲ. ಮೇಲ್ಗಡೆ ತಂತಿ ಇಟ್ಟು ಆ ಎಲೆಕ್ಟ್ರಿಸಿಟಿ ಟ್ರೈನಿಗೆ ಬರ್ತಾವಲ್ಲ, ಕರೆಂಟಿನ ಟ್ರೈನಿಗೆ, ಆ ಕರೆಂಟನ್ನು ಕನ್ಸ್ಯೂಮ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಅದೂ ಬೇಕಾಗಿಲ್ಲ. ಇದಕ್ಕೆ ಮೇಲ್ಗಡೆ ಕಂಬನೂ ಬೇಕಾಗಿಲ್ಲ, ತಂತಿನೂ ಬೇಕಾಗಿಲ್ಲ, ಕರೆಂಟು ಬೇಕಾಗಿಲ್ಲ. ಬಟ್ ಕರೆಂಟ್ನಿಂದಾನೇ ನಡೆಯುತ್ತೆ. ಕರೆಂಟ್ ಉತ್ಪಾದನೆ ಆಗೋದು ಹೈಡ್ರೋಜನ್ನಿಂದ. ಇದು ಗ್ರೀನೆಸ್ಟ್ ಎನರ್ಜಿ ಅನ್ಬೋದು. ಇದಕ್ಕೆ ಗ್ರೀನ್ ಎನರ್ಜಿಯಲ್ಲಿ ಅತ್ಯಂತ ಎನ್ವೈರ್ನಮೆಂಟಲ್ ಫ್ರೆಂಡ್ಲಿ ಎನರ್ಜಿ ಅಂದರೆ ಇದೆ. ದಿಸ್ ಈಸ್ ದ ಫ್ಯೂಚರ್ ಆಫ್ ಎನರ್ಜಿ. ನೋ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ನೀರು ತಗೋತಾರಂತೆ. ನನಗೆ ವಿಜ್ಞಾನದ ವಿಷಯಗಳನ್ನು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೋದಿಲ್ಲ, ಆದರೂ ಟ್ರೈ ಮಾಡ್ತೀನಿ ಅಷ್ಟೇ. ನೀರು ತಗೋತಾರೆ. ನೀರು ನಾವೆಲ್ಲರೂ ಓದಿರೋ ಹಾಗೆ H2O. ಅದರಲ್ಲಿ ಹೈಡ್ರೋಜನ್ನಿನ 2 ಕಣಗಳು, ಆಕ್ಸಿಜನ್ನಿನ 1 ಕಣ ಇರುತ್ತೆ. ಅದು ಸೇರಿದ್ರೆ ನೀರಾಗುತ್ತೆ. ಅದನ್ನು ಬೇರ್ಪಡಿಸ್ತಾರೆ. ನೀರಿನಿಂದ ಹೈಡ್ರೋಜನ್ನಿನ 2 ಕಣಗಳನ್ನು ಬೇರ್ಪಡಿಸ್ತಾರೆ. 2 ಆಟಮ್ಸ್ ಬೇರ್ಪಡಿಸ್ತಾರೆ. ಆವಾಗ ಪ್ಯೂರ್ ಹೈಡ್ರೋಜನ್ ಸಿಗುತ್ತೆ. ಆ ಹೈಡ್ರೋಜನನ್ನು ಸ್ಟೋರ್ ಮಾಡಿ ಇಟ್ಕೋತಾರೆ. ಈ ಟ್ರೈನಿಗೆ ತುಂಬ್ತಾರೆ, ಅದನ್ನು ಸಿಲಿಂಡರ್ನಲ್ಲಿ ಹಾಕ್ತಾರೆ. ಈ ಟಾಟಾದವರು ಡೆವಲಪ್ ಮಾಡಿರುವ ಫ್ಯೂಯಲ್ ಸೆಲ್ ಸಿಸ್ಟಮ್ ಇದೆಯಲ್ಲ, ಫ್ಯೂಯಲ್ ಸೆಲ್ ಸಿಸ್ಟಮ್ಗೆ ಹೈಡ್ರೋಜನ್ ಕೊಟ್ಟರೆ ಆ ಫ್ಯೂಯಲ್ ಸೆಲ್ ಸಿಸ್ಟಮ್ಮು ಗಾಳಿಯಲ್ಲಿ ಇರುವ, ವಾತಾವರಣದಲ್ಲಿರುವ ಆಕ್ಸಿಜನ್ನನ್ನೇ ಬಳಸ್ಕೊಂಡು ಕರೆಂಟ್ ಉತ್ಪಾದನೆ ಮಾಡುತ್ತೆ.
ಆ ಕರೆಂಟ್ನಿಂದ ಟ್ರೈನ್ ಓಡುತ್ತೆ. ಕಲ್ಲಿದ್ದಲು ಹಾಕಿದ್ರೆ ಒಂದು ಮೈನಿಂಗ್ ಮಾಡಬೇಕು, ಕಲ್ಲಿದ್ದಲು ಉರಿಸಿದಾಗ ಹೊಗೆ ಬರುತ್ತೆ, ಆಮೇಲೆ ಅದರ ಬೂದಿ ಉಳಿಯುತ್ತೆ. ವಿದ್ಯುತ್ ಉತ್ಪಾದನೆ, ಡೀಸೆಲ್ಲು ಒನ್ಸ್ ಅಗೇನ್ ನೀವು ತೈಲ ಬಾವಿಯಿಂದ ಗಣಿಗಾರಿಕೆ ಮಾಡಿ ಅದನ್ನು ತೆಗೆದು ಕ್ರೂಡ್ ಆಯಿಲ್ ತೆಗೆದು ರಿಫೈನ್ ಮಾಡಿ ಡೀಸೆಲ್ನಲ್ಲಿ ಟ್ರೈನ್ ಓಡಿಸಿ ಅದರಿಂದ ಹೊಗೆ ಬಂತು, ಪರಿಸರಕ್ಕೆ ಹಾನಿ. ವಿದ್ಯುತ್ ಟ್ರೇನು, ಫಸ್ಟ್ ಆಫ್ ಆಲ್ ವಿದ್ಯುತ್ ಹೆಂಗೆ ಉತ್ಪಾದನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಎಷ್ಟರ ಮಟ್ಟಿಗೆ ಗ್ರೀನ್ ಎನರ್ಜಿ ಅನ್ನೋದು ಡಿಸೈಡ್ ಆಗುತ್ತೆ. ನೀವು ಕಲ್ಲಿದ್ದಲು ಸುಟ್ಟ ವಿದ್ಯುತ್ನಲ್ಲಿ ತಗೊಂಡು ಬಂದು ಟ್ರೈನ್ ಓಡಿಸಿದ್ರೆ ಅದೇನು ಹೊಗೆ ಬಿಡಲ್ಲ, ಆದ್ದರಿಂದ ಇದು ಪರಿಸರ ಸ್ನೇಹಿ ಅನ್ನೋದಕ್ಕಾಗತ್ತಾ? ಅದಕ್ಕೆ ಅದರದೇ ಆದಂಥ ಎನ್ವೈರ್ನ್ಮೆಂಟಲ್ ಕಾಸ್ಟ್ ಇದ್ದಾವೆ, ಪ್ಲಸ್ ಇನ್ಫ್ರಾಸ್ಟ್ರಕ್ಚರಲ್ ಕಾಸ್ಟು. ಈ ಸರ್ಕಾರ ಅಂದರೆ ಮಾಡಿದ್ದಾರೆ ಬಿಡಿ, ಇಲ್ಲ ಅಂತ ಯಾಕೆ ಹೇಳೋದು. ಎಲೆಕ್ಟ್ರಿಫಿಕೇಷನ್ ನಾವು ಅಷ್ಟು 1000 ಕಿಲೋಮೀಟರ್ ಮಾಡಿದ್ವಿ, ಇಷ್ಟು 1000 ಕಿಲೋಮೀಟರ್ ಮಾಡಿದ್ವಿ, ನಾವು ಬರೋದಕ್ಕಿಂತ ಮುಂಚೆ ಇಷ್ಟೇ ಇತ್ತು. ದ್ಯಾಟ್ ಈಸ್ ಅನ್ ಎಕ್ಸ್ಪೆನ್ಸ್ ಅಲ್ಲ. ಎಲೆಕ್ಟ್ರಿಫಿಕೇಷನ್ ಎಲ್ಲ ಟ್ರೈನ್ ಟ್ರ್ಯಾಕ್ಗಳ ಮೇಲೆ ಕಂಬ ಹಾಕಿ ತಂತಿ ಹಾಕ್ಕೊಂಡು ಹೋಗೋದು, ದ್ಯಾಟ್ ಈಸ್ ಅನ್ ಎಕ್ಸ್ಪೆನ್ಸ್. ಕರೆಂಟಿನ ಟ್ರೈನಿಗೆ ಹೊಗೆ ಬರೋದಿಲ್ಲಪ್ಪ, ಒಪ್ಕೊಳ್ಳೋಣ. ಇದಕ್ಕೇನು ಬರುತ್ತೆ? ಹೈಡ್ರೋಜನ್ನನ್ನು ಬಳಸಿ ಟ್ರೈನ್ ಓಡಿಸಿದಾಗ ಹೊಗೆ ಬರುತ್ತಾ? ಇಲ್ಲ, ಝೀರೋ, ನಯಾ ಪೈಸೆಯಷ್ಟು ಹೊಗೆ ಬರೋದಿಲ್ಲ. ಇದರಿಂದ ಆವಿ ಬರುತ್ತೆ. ನೀರನ್ನು ಕುದಿಸಿದಾಗ ಏನು ಆವಿ ಬರುತ್ತಲ್ಲ, ಅಂಥ ಆವಿ ಬರುತ್ತೆ ಇದರಿಂದ ಹೊರಗೆ. ಪರಿಸರ ಸ್ನೇಹಿ. ಒಂದು ಹೈಡ್ರೋಜನ್ ಕಾರಿನ ವಿಡಿಯೋ ನೋಡ್ತಾ ಇದ್ದೆ ನಾನು. ಅದರ ಕಾರಿನ ಎಕ್ಸಾಸ್ಟ್ನಲ್ಲಿ ಆವಿ ಬರ್ತಾ ಇದ್ದರೆ ಮೂಗಿಟ್ಟು ಉಸಿರಾಡ್ಬೋದು ಅದರಲ್ಲಿ. ಅದು ಏನು ಬ್ಯೂಟಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರಲ್ಲ ಮುಖಕ್ಕೆ ಆವಿ ಬಿಟ್ಟು, ಹಾಗೆ ಟ್ರೀಟ್ಮೆಂಟಿಗೆ ಟ್ರೀಟ್ಮೆಂಟ್ ಆದ ಹಾಗೆ. ಹೊಗೆ ಅಲ್ಲ, ಅದು ಆವಿ. ಇನ್ ಅ ವೇ ಬಹುಶಃ ನೀವು ಚಳಿಗಾಲದಲ್ಲಿ ತುಂಬ ಕಟಿ ಚಳಿ ಇರುವಲ್ಲಿ ಹೈಡ್ರೋಜನ್ ಕಾರ್ ಓಡಿಸ್ಕೊಂಡು ಹೋದರೆ ಹಿಂದಿನಿಂದ ನೀರು ಸೋರ್ತಾ ಇರುತ್ತೇನೋ, ಎಕ್ಸಾಸ್ಟ್ನಿಂದ ನೀರು ಸೋರ್ತಾ ಇರುತ್ತೇನೋ. ಅಷ್ಟು ಪರಿಸರ ಸ್ನೇಹಿಯಾಗಿರುವಂಥ ಟ್ರೈನ್ ಇದು. ನೀರನ್ನು ತಗೊಂಡು ಅದರಿಂದ ಹೈಡ್ರೋಜನ್ನ ಬೇರ್ಪಡಿಸೋದಕ್ಕೆ ಕರೆಂಟ್ ಬೇಕು. ನೀವು ಆ ಕರೆಂಟನ್ನು ಏನಾದರೂ ಸೋಲಾರ್ನಿಂದ ತಗೊಂಬಿಟ್ರೆ, ಇದರಂಥ ಗ್ರೀನ್ ಎನರ್ಜಿ ಇನ್ನೇನಿದೆ? ಸೋಲಾರ್ನಿಂದ ತಗೊಂಬಿಟ್ರೆ ಅದನ್ನು ಕಂಟಿನ್ಯೂಯಸ್ ಆಗಿ ಫ್ಯೂಯಲ್ ಸೆಲ್ ಸಿಸ್ಟಮ್ನಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾನೇ ಇರುತ್ತೆ. ಟ್ರೈನ್ ಸ್ಲೋ ಇದ್ದಾಗ, ಕಡಿಮೆ ವಿದ್ಯುತ್ ಕನ್ಸಂಪ್ಷನ್ ಮಾಡ್ತಾ ಇರುವಾಗ ಅಥವಾ ನಿಂತ್ಕೊಂಡಿರುವಾಗ ಅದು ಹೋಗಿ ಬ್ಯಾಟ್ರಿಗೆ ಸ್ಟೋರ್ ಆಗುತ್ತೆ. ಮತ್ತು ಇದಕ್ಕೆ ಯಾವಾಗ ಎನರ್ಜಿ ಬೇಕು ಅವಾಗ ತಗೋತಾ ಇರುತ್ತದು. ಟ್ರೈನ್ ಓಡ್ತಾ ಇರುತ್ತೆ ಹಾಗೆ. 90 ಕಿಲೋಮೀಟರ್ ಮಾರ್ಗದಲ್ಲಿ ಇದು ಪ್ರಯಾಣ ಆರಂಭಿಸ್ತು. ಎನರ್ಜಿ ಕಾಸ್ಟ್ ಕಡಿಮೆ, ಇದರ ಟೋಟಲ್ ಪ್ರೊಡಕ್ಷನ್ ಕಾಸ್ಟೇ ಕಡಿಮೆ ಆಗಿದೆ. 136 ಕೋಟಿಲಿ ಮಾಡಿಬಿಟ್ಟಿದ್ದಾರೆ. ಹಂಗಿದ್ದ ಮೇಲೆ ಟಿಕೆಟ್ ರೇಟ್ ಜಾಸ್ತಿ ಇಟ್ಟರೆ ಹೆಂಗಾಗತ್ತೆ? ಮಿನಿಮಮ್ ರೇಟ್ 5 ರೂಪಾಯಿ. ಇದರ ಬೆಸ್ಟ್ ಬೋಗಿಯಲ್ಲಿ 25 ರೂಪಾಯಿ ಕೊಟ್ಟು ಕೂತ್ಕೊಂಡು 90 ಕಿಲೋಮೀಟರ್ ಪ್ರಯಾಣ ಮಾಡ್ಬೋದು. ಪ್ಲಾಟ್ಫಾರ್ಮ್ ಟಿಕೆಟಿಗೆ 10 ರೂಪಾಯಿ ಕೊಡ್ತೀವಿ ನಾವು ರೈಲ್ವೆ ಸ್ಟೇಷನ್ಗೆ ಹೋದರೆ. ಬಟ್ ಇದರಲ್ಲಿ 5 ರೂಪಾಯಿ ಕೊಟ್ಟು 90 ಕಿಲೋಮೀಟರ್ ಪ್ರಯಾಣವನ್ನು ಮಾಡಬಹುದು. 10 ಬೋಗಿಗಳಿದ್ದಾವೆ. 2600 ಜನ ಒಂದು ಸಲಕ್ಕೆ ಟ್ರಾವೆಲ್ ಮಾಡಬಹುದು. 10 ಬೋಗಿಗಳಿದ್ದಾವೆ. 10 ಬೋಗಿಗಳಿರುವ ಹೈಡ್ರೋಜನ್ ಟ್ರೈನ್ ಭಾರತದಲ್ಲಿ ಮಾತ್ರ ಇರೋದು. ಜಪಾನ್, ಅಮೇರಿಕಾ, ಚೀನಾದವರು 3 ಬೋಗಿ 4 ಬೋಗಿ ಇಟ್ಕೊಂಡು ಓಡಿಸ್ತಾರೆ. ಅಂದರೆ ಎನರ್ಜಿ ಪ್ರೊಡಕ್ಷನ್ ಕಡಿಮೆ ಇದೆ ಅಲ್ಲಿ. ಇದರದ್ದು ಒಂದು ಚಾಲೆಂಜ್ ಏನು? ಹೈಡ್ರೋಜನ್ ಸ್ಟೋರೇಜ್ ಸ್ವಲ್ಪ ಡೇಂಜರಸ್ಸು ಅಂತಾರೆ. ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆಗಳನ್ನೆಲ್ಲ ತಗೊಂಡಿದ್ದಾರಂತೆ. 4% ತನಕ ಲೀಕ್ ಆದರೂ ಸಮಸ್ಯೆ ಇಲ್ಲ ಅಂತಾರೆ. ಆದರೆ 0.25% ಲೀಕ್ ಆಗೋದಕ್ಕೆ ಶುರುವಾದರೂ ಈ ಟ್ರೈನ್ ಅಲರ್ಟ್ ಮಾಡುತ್ತೆ. ನೆಕ್ಸ್ಟ್ ಲೆವೆಲ್ಲಿನ ಸೆಕ್ಯೂರಿಟಿ ಸಿಸ್ಟಮ್ ಕೊಟ್ಟಿದ್ದಾರೆ ಎಲ್ಲ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು ಈ ಟ್ರೈನನ್ನು ಲೋಕಾರ್ಪಣೆ ಮಾಡಿದ ನಂತರ. ಕೇಳಿಸ್ಕೊಳ್ಳಿ. साथियों, जिंद से सोनीपत को चलने वाली हाइड्रोजन ट्रेन दुनिया की सबसे ताकतवर हाइड्रोजन ट्रेन है। ये हाइड्रोजन ट्रेन 3200 हॉर्स पावर की है, 3200 हॉर्स पावर। और सबसे ताकतवर ही नहीं, भारत की हाइड्रोजन ट्रेन सबसे लंबी भी है। दुनिया में जहां हाइड्रोजन ट्रेन चल रही है
वो 3 या 4 कोच वाली है और भारत ने पहली बार में सीधे 10 कोच वाली हाइड्रोजन ट्रेन चलाकर दुनिया में अपना झंडा गाड़ दिया है। आप देख रहे हैं कि पिछले कई महीनों से पश्चिम एशिया में हॉर्मुज के पूरे क्षेत्र में ईरान और गल्फ में युद्ध चल रहा है और जिस समुद्री रास्ते से हॉर्मुज से भारत बहुत बड़ी मात्रा में पेट्रोल, डीजल, एलपीजी गैस, हमारे किसानों के लिए खाद उसी रास्ते से आता है, उसी समुद्री मार्ग से आता है। लेकिन पिछले 3-4 महीनों से ये रास्ता निरंतर युद्ध का मैदान बन चुका है, संकटों से घिरा हुआ है। साथियों, अगर 2014 से पहले अगर ये स्थिति आती तो आज हिंदुस्तान का रेलवे का काम पूरा का पूरा ठप पड़ा गया होता, क्योंकि उस समय 2014 में देश का बहुत बड़ा हिस्सा ऐसा था जहां हमारी ट्रेनें सिर्फ और सिर्फ डीजल से चलती थी। अब आप सोचिए, अगर डीजल आना बंद हो गया होता और डीजल से चलने वाली ट्रेनें कैसे चलती, देश कितने बड़े संकट में आ जाता। लेकिन साथियों, 2014 की स्थिति नहीं है ये मोदी है, बहुत पहले सोचता भी है और समस्या के समाधान के रास्ते भी जमीन पे उतारता। ಜುಲೈ 17, 2026 ಭಾರತದಲ್ಲಿ ಮೊಟ್ಟ ಮೊದಲ ಹೈಡ್ರೋಜನ್ ಟ್ರೇನು ಓಡಿಸಲಾಯಿತು ಅಂತ ಬರೆದಿಡ್ತಾರೆ ನೋಡಿ ಇತಿಹಾಸದಲ್ಲಿ. 125 ಕಿಲೋಮೀಟರ್ನ ಮ್ಯಾಕ್ಸಿಮಮ್ ಸ್ಪೀಡ್ ಇದೆ ಇದಕ್ಕೆ. 75 ಕಿಲೋಮೀಟರ್ನಲ್ಲಿ ಆಪರೇಟ್ ಮಾಡುತ್ತಂತೆ ಪರ್ ಅವರ್. 75 ಕಿಲೋಮೀಟರ್, 90 ಕಿಲೋಮೀಟ್ರಿಗೆ 2 ತಾಸು ಸ್ಟಾಪ್ಸ್ ಎಲ್ಲ ಸೇರಿಸಿ. ಸುಮ್ಮನೆ ಖಾಲಿ ಕೂತ್ಕೊಂಡಾಗ ನಾವು ಒಂದು ಸಲ ಹಿಂಗೆ ಏನೇನೋ ಚೆಕ್ ಮಾಡ್ತಿರ್ತೀನಲ್ಲ, ಆವಾಗ ಇನ್ನು 25 ವರ್ಷ ಆದಮೇಲೆ ಹೆಂಗಿರುತ್ತೆ ಜೀವನ, 30 ವರ್ಷ ಆದಮೇಲೆ ಹೆಂಗಿರುತ್ತೆ ಜೀವನ ಅಂತ ಚೂಲಿಗೆ ಹಂಗೆ ಚೆಕ್ ಮಾಡ್ತಿರೋದು. ಎಲ್ಲ ಒಂದು ಕಡೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. 25-30 ವರ್ಷ ಆದಮೇಲೆ ಜನರ ಮನಸ್ಥಿತಿಗಳು ಹೆಂಗೆ ಬದಲಾಗಿರ್ತವೆ, ಜಾಬ್ ಮಾರ್ಕೆಟ್ ಹೆಂಗೆ ಬದಲಾಗಿರ್ತವೆ, ಆವಾಗ ಯಾವ ಉದ್ಯೋಗಗಳು ಇರ್ತವೆ, ಯಾವ ಉದ್ಯೋಗಗಳು ಇರೋದಿಲ್ಲ, ಎಲ್ಲ ಇತ್ತದರಲ್ಲಿ. ಅದರ ಜೊತೆಗೆ ಆಗಿನ ಮಕ್ಕಳು ಮಾತಾಡ್ತಾವಂತೆ 25-30 ವರ್ಷದ ನಂತರ. ಹಿಂದಿನ ಕಾಲದಲ್ಲಿ ಪೆಟ್ರೋಲ್ ಬಂಕ್ ಅಂತ ಇರ್ತಿದ್ವಂತೆ, ಜನ ಅಲ್ಲಿ ಹೋಗಿ ಪೆಟ್ರೋಲು ಡೀಸೆಲ್ ಹಾಕಿಸ್ಕೊತಿದ್ರಂತೆ ಅಂತ. ಆದಷ್ಟು ಬೇಗ ಆ ಕಾಲ ಬರಲಿ, 25-30 ವರ್ಷದಲ್ಲಿ ಆಗದೆ ಹೋದರೂ 50-100 ವರ್ಷಕ್ಕಂತೂ ಆಗುತ್ತದು. ಪೆಟ್ರೋಲು ಡೀಸೆಲ್ನ ಬಳಕೆ ನಿಂತು ಹೋಗುತ್ತೆ ಅಂತ. ಈಗ ನಾವೇ ನೋಡ್ತಾ ಇದ್ದೀವಿ, ಪೆಟ್ರೋಲು ಡೀಸೆಲ್ಲು ಈಗ ಎವ್ರಿ ಡೇ ಬೇಕೇ ಬೇಕಾಗಿರುವಂಥ ವಸ್ತು. CNG ಬಂಕ್ಗಳು ಬಂದವು ನಮ್ಮ ಕಣ್ಣು ಮುಂದೆನೆ. ಈಗೇನು ನೋಡ್ತೀವಿ, ಕಾರ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ನೋಡ್ತೀವಿ ನಾವು. ಹೈವೇನಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್. ಇಟ್ ಈಸ್ ಸ್ಟಿಲ್ ಅ ಬಿಗಿನಿಂಗ್. ಮುಂದೊಂದು ದಿನ ಈ ಎಲ್ಲ ಪೆಟ್ರೋಲ್ ಬಂಕ್ಗಳು ಹೈಡ್ರೋಜನ್ ಬಂಕ್ಗಳಾಗಿ ಬದಲಾಗಬಹುದು. ಅಲ್ಲಿ ಹೋಗಿ ಕಾರ್ ನಿಲ್ಲಿಸಿದ್ರೆ ಹೈಡ್ರೋಜನ್ ಹಾಕ್ತಾರೆ. ಹೈಡ್ರೋಜನ್ ಕಾರ್ಗಳು ಇದ್ದಾವೆ ಈಗ ಆಲ್ರೆಡಿ. ನಮ್ಮ ನಿತಿನ್ ಗಡ್ಕರಿ ಅವ್ರ ಹತ್ರ ಒಂದು ಇರಬೇಕು. ಅವರೊಂದು ಸಲ ಟೆಸ್ಟ್ ಡ್ರೈವ್ ಏನೋ ಮಾಡಿದ್ದು ನೋಡ್ತಾ ಇದ್ದೆ ನಾನು. ಹೈಡ್ರೋಜನ್ ಕಾರ್ಗಳು ಇದ್ದಾವೆ ಆಲ್ರೆಡಿ. ಏನಿಲ್ಲ, ಹೋಗಿ ಪೆಟ್ರೋಲ್ ಬಂಕ್ನಲ್ಲಿ ನಿಂತ್ಕೊಂಡಂಗೆ ನಿಲ್ಲಿಸಿ ಆತ ತೆಗೆದು ಗನ್ನಿಂದ ಹೈಡ್ರೋಜನ್ ಹಾಕ್ತಾನಷ್ಟೇ. ಹಿಂದ್ಗಡೆ ಒಂದು ಸಿಲಿಂಡರ್ ಇರುತ್ತೆ ಡಿಕ್ಕಿಲಿ, ಆ ಡಿಕ್ಕಿಗೆ ಹೈಡ್ರೋಜನ್ ತುಂಬಿಸ್ತಾರೆ, ಅವ್ರು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಪೆಟ್ರೋಲು ಈಗ 100 ರೂಪಾಯಿ ಆಯಿತು, 105 ರೂಪಾಯಿ ಆಯಿತು ಅಂತ ಮಾತಾಡ್ತೀವಿ. ಹೈಡ್ರೋಜನ್ ವುಡ್ ಬಿ ಅ ಚೀಪ್ ಫ್ಯೂಯಲ್. ಸುಮ್ಮನೆ ನೀರು ತಗೊಳ್ಳೋದು, ಹೈಡ್ರೋಜನ್ ಪ್ರತ್ಯೇಕ ಮಾಡಿ ಸಿಲಿಂಡರ್ಗೆ ಹಾಕಿ ಗಾಡಿಗೆ ತುಂಬಿಸೋದಪ್ಪ ಅಷ್ಟೇ. ಆ ಪ್ರಾಸೆಸ್ಸನ್ನು ಹೆಂಗೆ ಅಂದರೆ ವಿಜ್ಞಾನ ಬೆಳೀತಾ ಬೆಳೀತಾ ಆ ಪ್ರಾಸೆಸ್ಗಳೆಲ್ಲ ಚೀಪರ್ ಆಗ್ತಾ ಹೋಗ್ತವೆ. ಆವಾಗ ವಾಹನಗಳಿಂದ ಪರಿಸರ ಮಾಲಿನ್ಯ, ಟ್ರಾನ್ಸ್ಪೋರ್ಟೇಷನ್ನಿಂದ ಪರಿಸರ ಮಾಲಿನ್ಯ ಅನ್ನೋ ಶಬ್ದ ಮಿನಿಮಲ್ ಆಗಬಹುದು, ತುಂಬ ಕಡಿಮೆ ಆಗಬಹುದು. ನಾನು ಆವಾಗವಾಗ ಒಂದು ಮಾತು ಯಾವಾಗ ಹೇಳ್ತಾ ಇರ್ತೀನಿ, ವಿಜ್ಞಾನದಿಂದ ಉಂಟಾಗಿರುವ ಸಮಸ್ಯೆಗಳನ್ನು ವಿಜ್ಞಾನ ಪರಿಹರಿಸುತ್ತೆ ಅಂತ. ಪ್ರಾಬ್ಲಮ್ಸ್
ವಿಜ್ಞಾನ ಸೈನ್ಸ್ನಿಂದ ಏನು ಶುರುವಾದ್ವಲ್ಲ, ಸೈನ್ಸೇ ಬಗ್ಗೆ ಹರಿಸುತ್ತೆ ಅದನ್ನು. ಆ ಕಾಲ ಬೇಗ ಬರಲಿ ಅಷ್ಟೇ. ಮುಂದಿನ ಸುದ್ದಿಗೆ ಹೋಗೋಣ. ಉತ್ತರ ಪ್ರದೇಶದ್ದಿದು. ಅಖಿಲೇಶ್ ಯಾದವ್, ಇನ್ನೇನು ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಅಲ್ಲಿ ಇನ್ನೊಂದು 7-8 ತಿಂಗಳಿಗೆ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಒಂದು ರಥಯಾತ್ರೆ ಮಾಡುವುದಕ್ಕೆ ತಯಾರಾಗಿದ್ದಾರೆ. ಈ ರಥಯಾತ್ರೆ ಅಯೋಧ್ಯೆಯ ರಾಮ ಮಂದಿರದ ಹುಂಡಿ ಕಳ್ಳತನದ ಪ್ರಕರಣವನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಎಲ್ಲ 403 ಕ್ಷೇತ್ರಗಳನ್ನು ಸುತ್ತಾಡ್ತಾರಂತವ್ರು. ಉತ್ತರ ಪ್ರದೇಶದಲ್ಲಿ 403 ಕ್ಷೇತ್ರ ಇರೋದು. 403 ಅಂದರೆ 204 ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. 204 ಆ್ಯಂಡ್ ಅಬೋ. ಈ ರಥಯಾತ್ರೆ ಅಯೋಧ್ಯೆ ಅಥವಾ ಕಾಶಿ ಅಥವಾ ಮಥುರಾದಿಂದ ಶುರುವಾಗಬಹುದು ಅಂತಿದ್ದಾರೆ. ಅಯೋಧ್ಯೆ ಅಥವಾ ಕಾಶಿ ಅಥವಾ ಮಥುರಾದಿಂದ. ಸಮಾಜವಾದಿ PDA ರಥಯಾತ್ರೆ. PDA ಅಂದರೆ ಪೀಡಿತ್ ದಲಿತ್ ಅಲ್ಪಸಂಖ್ಯಕ್ ಅಂತ, ಅಂದರೆ ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರು ಅಂತ. ಸಂವಿಧಾನ ಬಚಾವೋ PDA ಬಚಾವೋ ಇದು ಧ್ಯೇಯವಾಕ್ಯ ಆಗಿರುತ್ತೆ. ಅಯೋಧ್ಯೆ ದೇಣಿಗೆ ಲೂಟಿ ಪ್ರಕರಣವನ್ನು, ಅಯೋಧ್ಯೆ ಹುಂಡಿ ಕಳ್ಳತನ ಪ್ರಕರಣವನ್ನು ಹಳ್ಳಿಗೂ ತಲುಪಿಸುವ ಉದ್ದೇಶ ಇದಕ್ಕಿದೆ. BJP ಹತ್ರ ಇರುವ ಹಿಂದುತ್ವವಾದಿ ಮತಗಳನ್ನು ತಮ್ಮ ಕಡೆ ಸೆಳೆದುಕೊಳ್ಳುವ ಉದ್ದೇಶ. ಮೇಲ್ವರ್ಗದ ಮತಗಳಿಗೂ ಗಾಳ ಹಾಕಬೇಕು ಅನ್ನೋ ಲೆಕ್ಕಾಚಾರ ಇದೆಯಂತೆ. ರಥಯಾತ್ರೆಯ ಹೆಸರಿನಲ್ಲಿ ಮುಂದಿನ ವರ್ಷದ ಎಲೆಕ್ಷನ್ಗೆ ಪಕ್ಷ ಸಂಘಟನೆಯ ಉದ್ದೇಶ. ಅಖಿಲೇಶ್ ಯಾದವ್ ಹಿಂಗೆ ರಥಯಾತ್ರೆ ಮಾಡ್ತಾ ಇರೋದು ಮೊದಲನೇ ಸಲ ಏನಲ್ಲ. 2011-12ರಲ್ಲಿ ಸಮಾಜವಾದಿ ವಿಕಾಸ ರಥಯಾತ್ರೆ ಮಾಡಿದರು. 224 ಸ್ಥಾನ ಗೆದ್ದು ಮುಖ್ಯಮಂತ್ರಿ ಆದರು. 2011-12 204 ಅಲ್ಲಿ ಹಾಫ್ ವೇ ಮಾರ್ಕ್, 224 ಗೆದ್ದರು. ಮಾಯಾವತಿ ಸರ್ಕಾರ ಇತ್ತು. ಮಾಯಾವತಿ ಸರ್ಕಾರದ ವಿರುದ್ಧ ಅಖಿಲೇಶ್ ಯಾದವ್ ಗೆದ್ದರು. 2016-17ರಲ್ಲಿ ಕಾಂಗ್ರೆಸ್ನ ಜೊತೆಗೂಡಿ ಒಂದು ರಥಯಾತ್ರೆಯನ್ನು ಮಾಡಿದ್ರು. ಆದರೆ BJP ಅಧಿಕಾರಕ್ಕೆ ಬಂತು 312 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ. ಸಮಾಜವಾದಿ ಪಕ್ಷ ಬರೀ 47ರಲ್ಲಿ ಗೆಲ್ತು. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದಂಥ ಚುನಾವಣೆ ಇದು. 2021-22 ಸಮಾಜವಾದಿ ವಿಜಯ್ ರಥಯಾತ್ರೆ ಅಂತ ಮಾಡಿದ್ರು. 111 ಕ್ಷೇತ್ರದಲ್ಲಿ ಗೆದ್ದರು, ವಿಪಕ್ಷ ನಾಯಕರಾದರು. ಈ ಸಲ ಮತ್ತೊಂದು ರಥಯಾತ್ರೆ ಮಾಡ್ತಾರಂತೆ. ಉತ್ತರ ಪ್ರದೇಶ BJP ವಕ್ತಾರರು ಹೇಳ್ತಾ ಇದ್ದಾರೆ, ಮುಂಗಾರು ಹೊತ್ತಿನಲ್ಲಿ ಅಖಿಲೇಶ್ ಯಾದವ್ ಫಾರಿನ್ ಟ್ರಿಪ್ಪಿಗೆ ಹೋಗಿದ್ರು. ರಥಯಾತ್ರೆ ಯಾವಾಗ ಮಾಡ್ತಾರೆ ಇವರು? ಇನ್ನೂ ತನಕ ಬಂದು ರಾಮನ ದರ್ಶನ ಪಡ್ಕೊಂಡಿಲ್ಲ. ಆದ್ದರಿಂದ ರಾಮನ ಆಶೀರ್ವಾದ ಅಖಿಲೇಶ್ ಯಾದವ್ಗೆ ಸಿಗೋದಿಲ್ಲ ಅಂತ ಹಸನ್ ಚಾಂದ್ ಸಮಾಜವಾದಿ ಪಕ್ಷದ ವಕ್ತಾರ ಹೇಳಿದ್ರು. ನಮ್ಮ ರಥಯಾತ್ರೆ ಉತ್ತರ ಪ್ರದೇಶದ ಪ್ರತಿ ವಿಧಾನಸಭೆಗೂ ಹೋಗುತ್ತೆ. ಉತ್ತರ ಪ್ರದೇಶದಲ್ಲಿರುವ ಎಲ್ಲರಿಗೂ ಅಖಿಲೇಶ್ ಯಾದವ್ ಸಂದೇಶ ಕೊಡ್ತಾರೆ. ಎಲ್ಲ ವರ್ಗದ ಜನ ಈ BJP ಸರ್ಕಾರದ ವಿರುದ್ಧ ಸಿಟ್ಟಾಗಿದ್ದಾರೆ. ಮೀಸಲಾತಿಯ ಅಧಿಕಾರ ಕಿತ್ತುಕೊಳ್ಳುವ ಕೆಲಸವನ್ನು BJP ಮಾಡ್ತಾ ಇದೆ. ಇಂಥ ಸರ್ಕಾರ ಕಿತ್ತೊಗೆಯುವುದಕ್ಕೆ ಅಖಿಲೇಶ್ ಯಾದವ್ ರಥಯಾತ್ರೆ ಮಾಡ್ತಾರೆ ಅಂತಿದೆ. ಹಸನ್ ಚಾಂದ್ ಸಮಾಜವಾದಿ ಪಕ್ಷದ ವಕ್ತಾರರ ಹೇಳಿಕೆ. ಮುಂದಿನ ಸುದ್ದಿಗೆ ಹೋಗೋಣ. ಈ ಸುದ್ದಿ 2-3 ದಿನಗಳ ಹಿಂದೆನೇ ಹೇಳಿದ್ದೆ. ಕೋಲ್ಕತ್ತಾ ಏರ್ಪೋರ್ಟಿನಲ್ಲಿರುವ ಒಂದು ಮಸೀದಿ, 136 ವರ್ಷಗಳ ಇತಿಹಾಸವಿರುವಂಥ ಒಂದು ಮಸೀದಿ. ಆ ಮಸೀದಿ ಎಂಥ ಸೆನ್ಸಿಟಿವ್ ಜಾಗ ಆಗಿತ್ತು ಅಂದರೆ, ಕೋಲ್ಕತ್ತಾ ಏರ್ಪೋರ್ಟ್ ಎಕ್ಸ್ಟೆನ್ಷನ್ ಮಾಡುವಾಗ ಈ ಮಸೀದಿಗೆ ಧಕ್ಕೆಯಾಗದಂತೆ ಏರ್ಪೋರ್ಟಿನ ಪ್ಲಾನೇ ಚೇಂಜ್ ಮಾಡಿಬಿಟ್ಟು ರನ್ವೇನಿಂದ 165 ಮೀಟರ್ ದೂರದಲ್ಲಿದೆ ಇದು. ರನ್ವೇನಿಂದ 240 ಮೀಟರ್ ದೂರದಲ್ಲಿ ಯಾವ ಅಬ್ಸ್ಟ್ರಕ್ಷನ್ಸು ಇರಬಾರ್ದು, ಕ್ಲಿಯರ್ ಲ್ಯಾಂಡ್ ಇರಬೇಕು ಅಂತ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಹೇಳಿದ್ರು ಕೂಡ ಕಲ್ಕತ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದನ್ನು ಫಾಲೋ ಮಾಡಿರಲಿಲ್ಲ, ಮಸೀದಿ ಇದೆ ಅನ್ನುವ ಕಾರಣಕ್ಕೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತುಂಬ ಸಲ ಕಲ್ಕತ್ತಾ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿತು. ವಿಮಾನದ ಲ್ಯಾಂಡಿಂಗಿಗೆ, ಟೇಕ್ ಆಫಿಗೆ ಇದು ಡೇಂಜರಸ್ಸು, ಅಪಾಯಕಾರಿ, ಇದನ್ನು ಶಿಫ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಹಿಂದೆ ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗಲೂ ಕೇಳ್ಕೊಂಡ್ರು, ಅದು ಪ್ರಯೋಜನ ಆಗಲಿಲ್ಲ. ಮಮತಾ ಬ್ಯಾನರ್ಜಿ ಇದ್ದಾಗಲೂ ಪ್ರಯೋಜನ ಆಗಲಿಲ್ಲ. ಈ ಮಸೀದಿ ಏರ್ಪೋರ್ಟ್ ಒಳಗಡೆ ಇತ್ತು. ಶುಕ್ರವಾರಕ್ಕೊಮ್ಮೆ ಏರ್ಪೋರ್ಟಿನ ಬಸ್ಗಳಲ್ಲಿ, ಇಲ್ಲಿ ನಮಾಜ್ ಮಾಡ್ತೀವಿ ಅನ್ನೋರನ್ನ ಏರ್ಪೋರ್ಟಿನ ಬಸ್ಗಳಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನಮಾಜ್ ಮುಗಿದ ನಂತರ ವಾಪಸ್ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಿದ್ರು. ಆಧಾರ್ ಕಾರ್ಡ್ ತೋರಿಸಿ ಹೋಗ್ಬಿಡ್ಬೋದಿತ್ತಲ್ಲಿ. ಆಧಾರ್ ಕಾರ್ಡ್ ತೋರಿಸಿ ಏರ್ಪೋರ್ಟ್ ಒಳಗೆ ಹೋಗಿ ಬಸ್ ಹತ್ಕೊಂಡು ಆ ಮಸೀದಿಗೆ ಹೋಗಿ ನಮಾಜ್ ಮುಗಿಸ್ಕೊಂಡು ವಾಪಸ್ ಬರೋದು. ಇಂಥದ್ದೊಂದು ವ್ಯವಸ್ಥೆಯನ್ನು ಮಮತಾ ಬ್ಯಾನರ್ಜಿಯವರು ಮಾಡಿಕೊಟ್ರು.
ಅಲ್ಲಿ ನೋಡಿ ಪ್ಯಾರಲಲ್ ರನ್ವೇ ಇರಬೇಕಾಗಿದ್ದ ಏರ್ಪೋರ್ಟ್ನಲ್ಲಿ. ಒಂದು ರನ್ವೇ ಮೇಲ್ಗಡೆಯಿಂದ ಬರುತ್ತೆ, ಇನ್ನೊಂದು ರನ್ವೇ ಕೆಳಗಡೆಯಿಂದ ಬರುತ್ತೆ. ಯಾಕಂದರೆ ಮಸೀದಿನ ಟಚ್ ಮಾಡಬಾರ್ದು ಅನ್ನುವ ಕಾರಣಕ್ಕೆ ಹಂಗೆ ಮಾಡಿದರು. ಸುವೇಂದು ಅಧಿಕಾರಿ ಸರ್ಕಾರ ಬಂದ ನಂತರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನೋಡೋಣ ಏನಾಗುತ್ತೆ ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಂಡ್ರು. ಸುವೇಂದು ಅಧಿಕಾರಿ ಶಿಫ್ಟ್ ಮಾಡ್ತೀವಿ ಇದನ್ನು, ಅದರ ಬಗ್ಗೆ ಏನಿಲ್ಲ ಅಂತಂದರು, ನಿರ್ಧಾರ ಮಾಡಿದರು. ಸಾಕಷ್ಟು ಆಕ್ರೋಶಗಳ ನಡುವೆಯೂ ಸುವೇಂದು ಅಧಿಕಾರಿ ಅವರು ಹೇಳ್ತಾ ಇರೋದು, ನಾವು ನಿಮಗೆ ಬೇರೆ ಜಾಗ ಕೊಡ್ತೀವಿ, ಮಸೀದಿಗೆ ಪರಿಹಾರ ಕೊಡ್ತೀವಿ, ಇಲ್ಲಿ ಇನ್ನೊಂದು ಬಿಲ್ಡಿಂಗ್ ಕಟ್ಟಿಸ್ಕೊಳ್ಳೋಕೆ ಏನು ಬೇಕಂತ ಕೊಡ್ತೀವಿ, ವಿಮಾನ ನಿಲ್ದಾಣದ ಭದ್ರತೆ, ವಿಮಾನ ಹಾರಾಟದ ಭದ್ರತೆಯೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಸುವೇಂದು ಅಧಿಕಾರಿ ಹೇಳ್ತಾ ಇರೋದು. ಅದಾದ ನಂತರದ ರಾಜ್ಯ ಸರ್ಕಾರದ ನಿರ್ಧಾರದ ನಂತರದ ಮೊದಲನೇ ಶುಕ್ರವಾರ ಇವತ್ತು ಅಲ್ಲಿ ನಮಾಜ್ಗೆ ಅವಕಾಶ ಕೊಡಲಿಲ್ಲ. ಗೌರಿಪುರ ಬಂಕ್ರಾ ಮಸೀದಿ ಅಂತ ಕರೀತಾರೆ ಇದನ್ನು. ಇವತ್ತಲ್ಲಿ ಅವಕಾಶ ಕೊಡಲಿಲ್ಲ. ಸಿದ್ದಿಕುಲ್ ಚೌಧರಿ ತೃಣಮೂಲ ಕಾಂಗ್ರೆಸ್ನ ನಾಯಕ ಸಿಟ್ಟಿಗೆ ಬೈದಾಡಿದ್ದಾರೆ. ಕೇಳಿಸ್ಕೊಳ್ಳಿ. पूरे हिंदुस्तान के लिए, बंगाल के लिए ये काला दिन है, ब्लैक डे। हमने कोशिश की, हमारा आज के पुलिस फेल, आर्म पुलिस फेल, सीपी फेल, एयरपोर्ट फेल, बांग्लार मानुष गुंडागर्दी करे ना। पूरे बंगाल में 1 करोड़ लोग, 55,000 मस्जिद, 22 अजला से, और ये काला ये क्या नाम फीता पट्टी लोगों को दिखाया। हम लोग दुखी हैं। बंगाल को, हमको, बांकड़ा को बदनाम किया गया। आप सच बात कहिए, आप लोग एक खूंटी है, पिलर है। आज के बाद कानूनी बात चलेगी। ಕ್ವಿಕ್ ಆಗಿ ಮುಂದಿನ ಸುದ್ದಿ. ಬಿಡದಿ ಟೌನ್ಶಿಪ್ ವಿರುದ್ಧ ರಾಜ್ಯದ ಪ್ರಮುಖ ವಿಪಕ್ಷ ಪ್ರಿನ್ಸಿಪಲ್ ಅಪೋಸಿಷನ್ ಬಿಜೆಪಿಯವರ ಉಗ್ರ ಹೋರಾಟ ಆರಂಭಗೊಂಡಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರರ ನೇತೃತ್ವದಲ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ನೇತೃತ್ವದಲ್ಲಿ ನಡೆದ ಹೋರಾಟ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂದಿದ್ದರು, ತೇಜಸ್ವಿ ಸೂರ್ಯ ಅವರನ್ನು ನೋಡ್ತಾ ಇದ್ದೀರಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿದ್ದರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದರು, ಸಿ.ಟಿ. ರವಿ ಅವರು, ರವಿಕುಮಾರ್ ಅವರು ಸೇರಿದಂತೆ ಅರವಿಂದ್ ಬೆಲ್ಲದವ್ರನ್ನ ನೋಡ್ತಾ ಇದ್ದೀವಿ. ಬೈರ್ತಿ ಬಸವರಾಜ್ ಅವರಿದ್ದಾರೆ, ಛಲವಾದಿ ನಾರಾಯಣಸ್ವಾಮಿ ಅವರು. ಹೋರಾಟ ಆರಂಭಗೊಂಡಿತು. ಸ್ವಲ್ಪ ತಡ ಆಯ್ತಾ ಅಂತ ಅನ್ನಿಸ್ತು. 1 ತಿಂಗಳಾಯ್ತು JDSನವ್ರು ಹೋರಾಟ ಶುರು ಮಾಡಿ. ವಿಜಯೇಂದ್ರ ಅವರು ಪಾದಯಾತ್ರೆಯ ಘೋಷಣೆ ಮಾಡಿದ್ರು. ಬಿಡದಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಳೆಗಾಲದ ಅಧಿವೇಶನಕ್ಕಿಂತ ಮೊದಲೇ ಮಾಡ್ತೀವಿ, ದಿನಾಂಕವನ್ನು ಆದಷ್ಟು ಶೀಘ್ರದಲ್ಲಿ ಘೋಷಣೆ ಮಾಡ್ತೀವಿ ಅಂದರು. ಕೇಳಿಸ್ಕೊಳ್ಳಿ. ಬಿಡದಿ ಟೌನ್ಶಿಪ್ನ ತೆಗೆದು ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಕನಕ್ಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಅಷ್ಟು ಸುಲಭವಾಗಿ ಇವರು ರೈತರ ಪರವಾಗಿ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದು ನಮಗೆ ಕಾಣ್ತಾ ಇಲ್ಲ. ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ನ್ಯಾಯವನ್ನು ಕೊಡಿಸೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಯಾವತ್ತು ನಾವು ಪಾದಯಾತ್ರೆ ಪ್ರಾರಂಭ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ತೀರ್ಮಾನವನ್ನು ಮಾಡ್ತೇವೆ. ಆದರೆ ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಪಾದಯಾತ್ರೆ ಮಾಡೋ ಮುಖೇನ ಈ ರಾಜ್ಯ ಸರ್ಕಾರಕ್ಕೆ ಕಿವಿಂಡುವಂಥ ಕೆಲಸ ನಾವು ಮಾಡ್ತೇವೆ. ಇದು ಈಗ ತಾನೇ ನೀವು ನೋಡಿದ್ರಿ, ವೇದಿಕೆ ಮೇಲೆ ಕೂತು ನಿರ್ಧಾರ ಮಾಡಿರುವಂಥದ್ದು. ಎಲ್ಲ JDS ಜೊತೆ ನಾವು ಮಾತನಾಡ್ತೇವೆ. ಯಾರಿಗೋ ತೋರಿ ತಡ ಆಯಿತು, 2 ದಿವಸ ಏನು ಮಾಡ್ತಿದ್ರು ಅಂತ ಮಾತಾಡೋದು ಬೇರೆ. ಬಿಡದಿ ಟೌನ್ಶಿಪ್ ಆಗ್ತಾ ಇರುವ ಏರಿಯಾ ಇದೆಯಲ್ಲ, ಅಲ್ಲಿ ಕಾಂಗ್ರೆಸ್ ವರ್ಸಸ್ JDS ಫೈಟ್ ಇರೋದು. JDSನ ಸ್ಟ್ರಾಂಗ್ ಹೋಲ್ಡ್ ಅದು. ಅಲ್ಲಿಗೆ JDSನವ್ರು ಪ್ರತಿಭಟನೆ ನಡೆಸ್ತಾ ಇರುವಾಗ BJPಯವ್ರು ನಾವು ಬರ್ತೀವಿ ಅಂತ ಹೋದರೆ JDSನವ್ರು ಯಾಕೆ ಕರ್ಕೋತಾರೆ, ನಮ್ಮ ಏರಿಯಾದಾಗ ನಿಮ್ಮನ್ನ ಯಾಕೆ ಬಿಟ್ಕೊಳ್ಳೋದು ಅಂತಾರೆ ಅವರು. ಮೈತ್ರಿ ಇದ್ದರೂ ಒಳಗಿಂದ ಒಳಗೆ ರಾಜಕಾರಣ ಹಂಗೆ ವರ್ಕ್ ಆಗುತ್ತೆ. ಅದಕ್ಕೆ ಇವರು ಪ್ರತ್ಯೇಕವಾಗಿಯೇ ಮಾಡಬೇಕು. ಸೊ ಈ ಆರಂಭ ಮಾಡಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ.
ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.